ಟ್ರೀಟ್ಮೆಂಟ್ ಜೊತೆಗೆ ಡಯಟ್ ಚಾರ್ಟ್ ಇರಲೇಬೇಕು. ಓಕೆ, ಜೀವನಶೈಲಿ ಮಾರ್ಪಾಡಿರಲೇಬೇಕು. ವ್ಯಾಯಾಮ ಏನು ಮಾಡ್ತದೆ ಅಂತ ಅದನ್ನು ಕೊಡ್ತಾರೆ. ಎಷ್ಟು ವ್ಯಾಯಾಮ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಎಷ್ಟು ದೂರ ವಾಕ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಆಮೇಲೆ ಬರೀ ಹೊಟ್ಟೆಯಲ್ಲೇ ವಾಕ್ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಬೆಳಗ್ಗೆ ಹೊತ್ತು ನೀವು ವ್ಯಾಯಾಮಕ್ಕೆ ಹೋಗ್ಬೇಕಾದ್ರೆ ಅಥವಾ ಯೋಗ ಹೋಗ್ಬೇಕಾದ್ರೆ ಅಥವಾ ಜಿಮ್ಗೆ ಹೋಗ್ಬೇಕಾದ್ರೆ ಏನಾದ್ರು ತಿಂದೇ ಹೋಗಬೇಕು. ಡಯಾಬಿಟಿಸ್ ಇರೋರು ಎಸ್ಪೆಷಲಿ ಬರೀ ಹೊಟ್ಟೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ವ್ಯಾಯಾಮ ಮಾಡೋದು, ಜಿಮ್ ಮಾಡೋದು ಅಥವಾ ವಾಕ್ ಮಾಡೋದು ಇವೆಲ್ಲ ಮಾಡಬಾರ್ದು. ಸೊ ಟೇಕ್ ಸಮಥಿಂಗ್ ಅಂಡ್ ಗೋ ಫಾರ್ ಎ ವಾಕ್ ಆರ್ ಸಮ್ ಎಕ್ಸಸೈಸ್. ಓಕೆ, ಅರ್ಲಿ ಇನ್ ದ ಮಾರ್ನಿಂಗ್ ಯು ಕ್ಯಾನ್ ಹ್ಯಾವ್ ಎನಿಥಿಂಗ್. ಅಥವಾ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ನಿಮಗೆ ಒಂದು 8-10 ಬಾದಾಮಿ ರಾತ್ರಿ ನೆನೆ ಹಾಕಿಬಿಟ್ಟು ಆಲ್ಮಂಡ್ಸ್ ಅದು ತಿನ್ಬೋದು. ಅಥವಾ ಬೆಳಗ್ಗೆ ಎದ್ದ ತಕ್ಷಣವೇ ಯು ಕ್ಯಾನ್ ಟೇಕ್ ಸಮ್ ಗ್ರೀನ್ ಟೀ, ಬ್ಲ್ಯಾಕ್ ಟೀ ಅಥವಾ ಹಾಲು, ಚಹಾ ನಿಮ್ಗೆ ಏನಿರ್ತದೆ ಶುಗರ್ಲೆಸ್. ಓಕೆ, ತೊಗೊಬೋದು. ಓಕೆ, ಆಮೇಲೆ ಬಂದ ನಂತರ ಮಾಮೂಲಿ ತಿಂಡಿ ಏನು ತಿಂತಾರೆ ತಿಂಡಿ ಮಾಡ್ಕೊಳ್ಳಿ. ತಿಂಡಿ ಜೊತೆಗೆ ಒಂದು ಟಿ ಫಾರ್ಮುಲಾ ಅಂತ ಜ್ಞಾಪಕ ಇಟ್ಕೋಬೇಕು. ಟಿ ಪ್ಲಸ್ ಎಫ್ ಫಾರ್ಮುಲಾ ಅಂದರೆ ಒಂದು ಟೀ ತಟ್ಟೆ, ಇನ್ನೊಂದು ಟೀ ತುಂಬ, ಇನ್ನೊಂದು ಟೀ ತರಕಾರಿ, ಇನ್ನೊಂದು ಟೀ ತಿನ್ನಿ. ತಟ್ಟೆ, ತುಂಬ, ತರಕಾರಿ, ತಿನ್ನಿ. ಅದು ಫೈಬರ್ಸ್ ಆಯ್ತಲ್ಲ, ಅವು ನಿಮಗೆ ಜಾಸ್ತಿ ಆಗೋದೇ ಇಲ್ಲ, ಶುಗರ್ ಜಾಸ್ತಿ ಆಗೋದೇ ಇಲ್ಲ. ಪ್ಲಸ್ ಒಂದು ಹಣ್ಣನ್ನು ಇಟ್ಕೊಂಡಿರಿ, 1 hour ಬಿಟ್ಟ ಮೇಲೆ ಹಣ್ಣು ತೊಗೊಳ್ಳಿ. ಅದೇ ಆಫೀಸ್ಗೆ ಹೋಗಿದರೆ ಯು ಕ್ಯಾನ್ ಕ್ಯಾರಿ ದಿ ಫ್ರೂಟ್ ಟು ದಿ ಆಫೀಸ್. ಯು ಕ್ಯಾನ್ ಈಟ್ ಇನ್ ಬಿಟ್ವೀನ್. ಮತ್ತು ಮಧ್ಯಾಹ್ನ ಊಟ ಮಾಮೂಲಿ ಊಟ ಮಾಡಿ. ಸ್ವಲ್ಪ ಏನೋ ಮೊಳಕೆ ಕಾಳು ಅದು ಇರಲಿ. ಓಕೆ, ಸ್ವಲ್ಪ ಮೊಸರು ಇರಲಿ. ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ಮಧ್ಯದಲ್ಲಿ ಸಾಯಂಕಾಲ 4-4:15 ಹಂಗೆ ಆಫೀಸಿಂದ ವಾಪಸ್ ಬರ್ಬೇಕಾದ್ರೆ ಒಂದು ಸ್ವಲ್ಪ ಕಾಳುಗಳು, ಈ ಮೊಳಕೆ ಕಾಳು ಇರ್ತಲ್ಲ, ತುಂಬ ಒಳ್ಳೆಯದು. ಮೊಳಕೆ ಕಾಳು ಅಥವಾ ಸ್ವಲ್ಪ ಕಟ್ ಪೀಸ್ ತರಕಾರಿಗಳು ಅಥವಾ ಬೇಯಿಸಿದ ತರಕಾರಿಗಳು ಒಂದು ಬಾಕ್ಸ್ನ ಇಟ್ಕೊಂಡೋಗಿ ಐ ಮಸ್ಟ್ ಆಲ್ವೇಸ್ ಪ್ರಾಕ್ಟೀಸ್ ದಟ್. ಓಕೆ, ಕ್ಯಾರಿಯಿಂಗ್ ದಿ ಬ್ಯಾಗ್. ಓಕೆ, ದೆನ್ ನೈಟ್ ಫುಡ್ ಸ್ವಲ್ಪ ಆದಷ್ಟು ಬೇಗ ತೊಗೊಂಡು 7-8 ಗಂಟೆಗೆ ಊಟ ಮಾಡಿದ್ಮೇಲೆ ಒಂದು ಫಾರ್ಮುಲಾ ಅಂದರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ತಿಂಡಿ ತಿಂದು ಕೂತ್ಕೋಬಾರ್ದು, ಊಟ ಮಾಡಿ ಮಲಿಕೋಬಾರ್ದು, ರಾತ್ರಿ ಊಟ ಮಾಡಿ ಬೇಗ ಮಲಿಕೋಬಾರ್ದು. ಊಟ ಮಾಡಿ ಓಡಾಡಿ, ತಿಂಡಿ ತಿನ್ನಿ ಓಡಾಡಿ, ರಾತ್ರಿ ಊಟ ಮಾಡಿ ಓಡಾಡಿ, ಆಯಿತಾ? ಸೊ ಆ ರೀತಿ ಯು ಗಿವ್ ಆ್ಯಕ್ಟಿವಿಟಿ ಟು ಯುವರ್ ಬಾಡಿ ಸೊ ದಟ್ ಯುವರ್ ಫುಡ್ ಈಸ್ ಡೈಜೆಸ್ಟೆಡ್.